ಶೋಷಿತರು ಶೋಷಕ ಶಕ್ತಿಗಳ ವಿರುದ್ಧ ಸಾರಿದ ಯುದ್ಧ ಕೊರೆಗಾಂವ್ ಯುದ್ಧ. ಅದು ಭೀಮ ತೀರದಲ್ಲಿ ನಡೆದಿದ್ದರಿಂದ ಅದು ಇತಿಹಾಸದಲ್ಲಿ ಭೀಮಾ ಕೊರೆಗಾಂವ್ ಯುದ್ಧವೆಂದೇ ಪ್ರಸಿದ್ಧವಾಗಿದೆ ಎಂದು ಕಲಬುರಗಿಯ ಅಮರಜ್ಯೋತಿ ಬಂತೇಜಿ ಹೇಳಿದರು. ಕೊಡಗು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಸರ್ಕಾರಿ ನಿವೃತ್ತ ನೌಕರರ ಸಂಘದ ವತಿಯಿಂದ ಗುರುವಾರ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಏರ್ಪಡಿಸಿದ 208ನೇ ಭೀಮಾ ಕೊರೆಗಾಂವ್ ಯುದ್ಧದ ವಿಜಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಇಡೀ ದೇಶದಲ್ಲಿ ಅವರದೇ ಚಿಹ್ನೆ, ರಾಷ್ಟ್ರ ಚಿಹ್ನೆ. ಅದಾದ ನಂತರ ಮೂರನೇ ವ್ಯಕ್ತಿ 1956 ಅಕ್ಟೋಬರ್ 14ರಂದು ಅವ್ರು ಯಾರ ಕಡೆ ಹೋದ್ರು? ಆ ಕಣ್ಕಾಯಿ ನಾವು ಬಾಬಾ ಅಂತ ಎಲ್ಲರೂ ಪೂಜೆ ಮಾಡ್ತೀವಿ. ಅಲ್ಲದೆ ದೇಶದಲ್ಲಿ ಕೆಟ್ಟ ಮಹಿಳೆ ವೈಶ್ಯೆ ಅಮ್ರಪಾಲಿ ಅಂತಕ್ಕ ಹೆಣ್ಮಗಳು, ಆಗಿನ ವಿಶ್ವ ಸುಂದರಿ, ಅವಳು ಕೂಡ ಭಗವಂತ ನನ್ನ ತಪ್ಪಿಗೆ ಅಂತ ತಿಳ್ಕೊಂಡು ಯಾರ ಕಡೆ ಹೋದಳು? ಬುದ್ಧನ ಕಡೆಗೆ ಹೋದಳು. ಅದಕ್ಕಾಗಿ ಯಾರು ಬುದ್ಧನ ಕಡೆಗೆ ಹೋಗ್ತಾರ ದೊಡ್ಡವರಂತ. ಹೋಗೋಣ ನಾವೆಲ್ಲರೂ ಬುದ್ಧನ ಕಡೆಗೆ. ಬುದ್ಧಗೆ ಯಾಕೆ ಬರಬೇಕು? ನೀವೆಲ್ಲ ದಿಲ್ಲಿಗೆ ಬರಬೇಕು, ಮೈಸೂರು ಬರಬೇಕು. ಬರ್ತೀರಿ? ನೀವೆಲ್ಲ ಬರ್ತೀರಿ? ಬುದ್ಧನ ಕಡೆಗೆ ಹೋದ್ರು. ಯಾಕೆ ಮಾತಾಡ್ತೀರಿ? ನಾವ್ಯಾಗಿಂತ. ಅದಕ್ಕಾಗಿ ನೀವೆಲ್ಲರೂ ಯೋಧರಾಗಬೇಕು. ಏನಾಗಬೇಕ್ರಿ? ಸತ್ರ ಸಾಯಲಕ್ಕ ಬುದ್ಧನ ವಿಚಾರಕ್ಕೆ ಹೋಗಿ ನಾವು ಬೋಧಿ ಮಹಾವ್ಯಾಸಕ್ಕೆ ಹೋಗಿ ನಾವು ಸತ್ಯ ತಿಳ್ಕೊಂಡು ಇತಿಹಾಸ ಪುಟದಲ್ಲಿ ನಿಮ್ಮ ಗ್ರಾಮದಲ್ಲಿ ಒಂದು ಕಲ್ಲಿನ ಮೇಲೆ ಬರೀತಾರೆ. ಅದಕ್ಕಾಗಿ ತಾವೆಲ್ಲರೂ ಹಿರಿಯರು. ನಿಮ್ಮ ಪ್ರಾಣ ಅಲ್ಲಿ ಹೋದ ಚಿಂತೆ ಇಲ್ಲ. ಯಾಗಾದ್ರೂ ಕೂಡ ಸಾಯ್ತೀವಿ. ನಮ್ಮ ಜೀವನ ಐಸ್ ಕ್ರೀಮ್ ತರ, ಬಿಸಿಲಲ್ಲಿ ಹಿಡಿದ್ರೆ ಕರಗ್ತದೆ, ಬಾಯಲ್ಲಿ ಇಟ್ಕೊಂಡ್ರು ಕೂಡ ಕರಗ್ತದೆ. ಅದೇ ರೀತಿ ನಮ್ಮ ಜೀವನ ಒಳ್ಳೇದು ಮಾಡಿದ್ರೆ ಸಾಯ್ತೀವಿ. ಅದಕ್ಕಾಗಿ ನಾವು ಬುದ್ಧಗಯ ಹೋರಾಟ ಮಾಡಿ ಸಾಯೋಣ ಅಂತ ಹೇಳಿ. ನಿವೃತ್ತ ಕನ್ನಡ ಪ್ರಾಧ್ಯಾಪಕಿ BD ಸರೋಜ ಮಾತನಾಡಿ, ಜನವರಿ 1ರಂದು ಭೀಮಾ ಕೊರೆಗಾಂವ್ ಯುದ್ಧದ ವಿಜಯೋತ್ಸವವನ್ನು ದೇಶದಾದ್ಯಂತ ಶೋಷಿತ ಸಮುದಾಯಗಳು ಆಚರಣೆ ಮಾಡುತ್ತಿವೆ. ಇಂದಿಗೂ ಕೂಡ ಶೋಷಿತ, ಹಿಂದುಳಿದ, SC ST ಹಾಗೂ ಹಿಂದುಳಿದ ವರ್ಗಗಳ ಮೇಲೆ ಶೋಷಣೆ, ದೌರ್ಜನ್ಯ ನಿರಂತರವಾಗಿದ್ದು, ಅಂಬೇಡ್ಕರ್ ಅವರು ಶೋಷಿತರಿಗೆ ಹಲವು ಹಕ್ಕುಗಳನ್ನು ನೀಡಿದೆ. ಪ್ರತಿ ಗ್ರಾಮದಲ್ಲಿ ಭೀಮಾ ಕೊರೆಗಾಂವ್ ಯುದ್ಧದ ವಿಜಯೋತ್ಸವದ ಕುರಿತು ಯುವ ಜನರಿಗೆ ಮಾಹಿತಿ ನೀಡಬೇಕಿದೆ ಎಂದರು. ಸ್ವಾಭಿಮಾನದ ದಿನ ಮತ್ತು ದಲಿತರ ಏನು ಆ ಒಂದು ವಿಜಯೋತ್ಸವ ಹೇಗೆ ಆಚರಿಸಿದ್ರು, ಅವತ್ತು ಯಾಕೆ ಆಚರಿಸಿದ್ರು, ಅದರ ಹಿನ್ನೆಲೆ ಏನು, ಯಾಕೆ ಅದು ಸ್ವಾಭಿಮಾನದ ದಿನ ಆಗುತ್ತೆ, ಅವರ ಆತ್ಮಗೌರವದ ದಿನ ಆಗುತ್ತೆ, ಅದು ಯಾಕಾಗುತ್ತೆ ಅನ್ನುವಂಥದ್ದು. ಇವತ್ತು ಬ್ರಿಟಿಷರು ಸುಮಾರು 200 ವರ್ಷಗಳ ಕಾಲ ನಮ್ಮ ಆಳಿ ಗುಲಾಮರನ್ನಾಗಿ ಮಾಡಿ ನಮ್ಮನ್ನು ಆ ಸ್ಥಿತಿಗೆ ತಂದಿದ್ದು ಹೌದು, ನಮಗೆ ಇಂಥ ಸ್ಥಿತಿಗೆ ತಂದಿದ್ದು ಹೌದು. ನಾವು ಇವತ್ತಿಲ್ಲಿ ಮಾತಾಡ್ತಿದ್ವಿ ಧೈರ್ಯವಾಗಿ ಅಂತ ಅಂದರೆ ಇಂಥ ಸ್ಥಿತಿ ತಂದಿಗೂ ಕೂಡ ಅವರೇ ಕಾರಣ. ಏಕೆಂದರೆ ಇವತ್ತು ಮನುಸ್ಮೃತಿ ನಮ್ಮನ್ನು ಮತ್ತು ಮಹಿಳೆಯರನ್ನು ನಡೆಸ್ಕೊಂಡು ಬಂದ ರೀತಿಯೇ ಒಂದು ರೀತಿಯ ದುರಂತ. ಅದು ಹೇಗೆ ನಡ್ಸ್ಕೊಂಡು ಬಂದರು ನಮ್ಮನ್ನು ಅವತ್ತಿಂದ ಇವತ್ತುವರೆಗೆ ಯಾವ ರೀತಿ ನಡ್ಸ್ಕೊಂಡು ಬಂದರು ಅಂತ ಅನ್ನೋವಂಥದ್ದು ಯೋಚಿಸಿದರೆ ನಾವು ಯಾವುದೋ ಇಯರಲ್ಲಿದ್ವಿ. ನಾವು ಹುಟ್ಟಿರೋದೇನೋ 64ನೇ ಆ ಇಸ್ವಿಯಲ್ಲಿ, ಅದಕ್ಕಿಂತ ಹಿಂದೆ ನಾವೇ ಅನುಭವಿಸಿದ್ವಿ ಆ ಅವಮಾನ, ಆ ದುಃಖ, ಹಸಿವಿನ ನೋವು, ಆ ಪರದಾಟ, ಇದೆಲ್ಲವನ್ನೂ ನಾವು ಎದುರಿಸಿದ್ವಿ. ಹಿಂದೆ ನಮ್ಮ ಹಿಂದಿನವರು ಯಾವ ರೀತಿಯ ಒಂದು ಅವಮಾನಗಳನ್ನು ಎದುರಿಸಿರ್ಬೋದು ಅಂತ ಯೋಚಿಸಿದರೆ ಅದೇ ಹೇಳೋದು, ಅದನ್ನೇ ಸ್ವಾಭಿಮಾನದ ಆ ಕೆಚ್ಚು, ಆ ಹೋರಾಟ, ಅದನ್ನೇ ನಾವು. ಕೊಡಗು ಜಿಲ್ಲಾ ದಲಿತ ಹಿತರಕ್ಷಣಾ ವೇದಿಕೆ ಸಂಚಾಲಕ ಹಾನಗಲ್ಲು ಜಯಪ್ಪ ಮಾತನಾಡಿ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಅಂಬೇಡ್ಕರ್ ಹೇಳಿದ್ದಾರೆ. ಪ್ರತಿಯೊಬ್ಬರು ಇತಿಹಾಸದ ಅರಿವು ಹೊಂದಬೇಕು. ಕೊರೆಗಾಂವ್ ಸ್ತಂಭ ಸೈನಿಕರ ಸಾಹಸ ಬಿಂಬಿಸುವ ವಿಜಯ ಸ್ತಂಭವಾಗಿದೆ. ಇಂದಿಗೂ ಆ ಸ್ಮಾರಕ ಮಹರ್ ವೀರ ಕಥೆಗೆ ಸಾಕ್ಷಿಯಂತೆ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಪ್ರತಿ ವರ್ಷ ಜನವರಿ 1ರಂದು ಭೀಮಾ ಕೊರೆಗಾಂವ್ಗೆ ಭೇಟಿ ನೀಡಿ ಗೌರವ ಸಲ್ಲಿಸುತ್ತಿದ್ದರು ಎಂದರು. ಇತಿಹಾಸವನ್ನು ಸೃಷ್ಟಿಸಲಾರು ಅಂತಕ್ಕಂಥ ಮಾತನ್ನು ಪದೇ ಪದೇ ನೆನಪು ಮಾಡ್ಕೋಬೇಕು. ನಾವು ಯಾರಿಗೆ ಇತಿಹಾಸ ಗೊತ್ತಿಲ್ವೋ ಅಥವಾ ತಿಳಿದಿಲ್ವೋ ಅವರು ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿಯೇ ನಾವು ಭಾಳ ವರ್ಷಗಳ ಕಾಲ ಗುಲಾಮರಾಗಿ ಬದುಕಬೇಕಾಯ್ತು. ಒಂದು ಜನಾಂಗವನ್ನು ಕತ್ತಿ ಅಥವಾ ಬಂದೂಕುಗಳ ಮೂಲಕ ಸೋಲಿಸೋದಕ್ಕಿಂತಲೂ ಮುಖ್ಯವಾಗಿ ಆ ಜನಾಂಗದ ಸಂಸ್ಕೃತಿ ಮತ್ತು ಅವರ ಸ್ವಾಭಿಮಾನವನ್ನು ನಾಶ ಮಾಡಿದರೆ ಆ ಜನಾಂಗ
ಯಥಾವತ್ತಾಗಿ ಗುಲಾಮಗಿರಿ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗೆ ಗುಲಾಮಗಿರಿಗೆ ನಮ್ಮನ್ನು ಸುಮಾರು 2000 ವರ್ಷಗಳಿಗೂ ಹೆಚ್ಚು ಕಾಲ ತಳ್ಳಿದ್ದಾರೆ. ಬಾಬಾ ಸಾಹೇಬ್ರ ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗಿದೆ, ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಗಿದೆ, ಉದ್ಯೋಗ ಪಡೀಲಿಕ್ಕೆ ಸಾಧ್ಯ ಆಗಿದೆ, ಅಧಿಕಾರ ಪಡೀಲಿಕ್ಕೆ ಸಾಧ್ಯ ಆಗಿದೆ, ಸಂಪತ್ತನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ, ಒಂದಷ್ಟು ಸಮಾನತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ. ಒಂದು ವೇಳೆ ಬಾಬಾ ಸಾಹೇಬರು ಈ ದೇಶದಲ್ಲಿ ಹುಟ್ಟೇ ಹೋಗಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡ್ಕೊಳ್ಳೋದು ಭಾಳ ಕಷ್ಟ. ಯಾಕೆಂತ ಹೇಳಿದರೆ ನಮ್ಮ ಪೂರ್ವಿಕರು ಎಷ್ಟು ನೋವು ಅವಮಾನಗಳನ್ನು ಸಹಿಸಿ ಬದುಕಿದ್ದಾರೆ ಅಂಥೇಳಿ ಇತಿಹಾಸದಿಂದ ತಿಳ್ಕೊಂಡ್ರೆ ಇವತ್ತು ನಾವು ಪುಣ್ಯವಂತರು ಅಂತ ಅಂದ್ಕೋಬೇಕು. ಕೊಡಗು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿ, SC ST ಹಿಂದುಳಿದ ಮತ್ತು ಶೋಷಿತರ ಶೌರ್ಯದ ಸಂಕೇತವೇ ಕೊರೆಗಾಂವ್ ಯುದ್ಧವಾಗಿದೆ. ಭೀಮಾ ನದಿ ದಡದಲ್ಲಿ ಪೇಶ್ವೆಯವರ ಸೇನೆ ಹಾಗೂ ಇಂಗ್ಲಿಷ್ ಸೈನಿಕರ ಮಧ್ಯೆ ನಡೆದ ಯುದ್ಧದಲ್ಲಿ 24 ಗಂಟೆಗಳಲ್ಲಿ 5,000 ಪೇಶ್ವೆಗಳ ಸೈನಿಕರನ್ನು 500 ಮಹರ್ ಸೈನಿಕರು ಕೊಂದು ಶೌರ್ಯ ಮೆರೆದಿದ್ದರು. ಇದನ್ನು ಈ ದೇಶದ ಮೇಲ್ವರ್ಗದ ಪರವಾಗಿರುವ ಇತಿಹಾಸಕಾರರು ಮರೆಮಾಚಿದ್ದರು. ಇತಿಹಾಸದಲ್ಲಿ ಬರೆದು ಸಂಗ್ರಹಿಸಿದ್ದನ್ನು ಓದಿದ ಅಂಬೇಡ್ಕರ್ ಅವರು ಭಾರತಕ್ಕೆ ಮರಳಿ ಭೀಮಾ ನದಿ ದಡದಲ್ಲಿರುವ ಕೊರೆಗಾಂವ್ ಯುದ್ಧ ನಡೆದ ಸ್ಥಳವನ್ನು ಪರಿಶೀಲಿಸಿ ಉತ್ಖನನ ಮಾಡಿ ಮಹರ್ ಜನಾಂಗದ ಸೈನಿಕರ ಶೌರ್ಯ ಸ್ತೂಪವನ್ನು ನಿರ್ಮಿಸಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡಿದರು. ಯುದ್ಧ ನಡೆದಿದ್ದು ಭೀಮಾ ನದಿ ತೀರದಲ್ಲಿ. ಭವಿಷ್ಯ ಆ ಭೀಮಾ ನದಿಯಲ್ಲಿ ನಡೆದಂಥ ಯುದ್ಧದಲ್ಲಿ ವಿಜಯ ಸಾಧಿಸಿದಂಥ ಮಹರರ ಘೋಷಣೆ ಜೈ ಭೀಮ್ ಅಲ್ಲಿಂದಲೇ ಶುರುವಾಗಿದೆ. ಹಾಗಾಗಿ ಈ ಜೈ ಭೀಮ್ ಅಂದರೆ ಏನು? ಈ ಜೈ ಭೀಮ್ ಈ ಯುದ್ಧದ ಪರಿಚಯ ನಮಗ್ಯಾರು ಮಾಡಿಕೊಟ್ರು? ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಅವರ ಓದಿನ ಸಂದರ್ಭದಲ್ಲಿ ತಮಗೆ ಈ ಸಿಕ್ಕಂಥ ಆ ಚರಿತ್ರೆ ವಿಷಯನ ನೋಡ್ತಾ 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 ಹೇಗೆ ಇಂಥ ನಮ್ಮ ಬಾಂಧವರು ವಿಜಯಿಸಿರುವಂಥ ಈ ಯುದ್ಧವನ್ನು ಹೆಂಗೆ ಮರೆಮಾಚಿದ್ರು ಅನ್ನೋದು ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಜೈ ಭೀಮ್ ಘೋಷಣೆ ನಮಗೇನು ತಿಳಿಸುತ್ತೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಸಹರ್ಪದ ಸಂಕೇತ. ಹಾಗಾಗಿ ಈ ಭೀಮಾ ಕೊರೆಗಾಂವ್ ವಿಜಯೋತ್ಸವ ನಮ್ಮ ನಾಡಿನಾದ್ಯಂತ ಅಲ್ಲ, ದೇಶದಾದ್ಯಂತ ಎಲ್ಲ ವಿಜಯೋತ್ಸವ ಅಂತ ಆಚರಿಸ್ತಾರೆ. ಇದನ್ನು ಶೌರ್ಯ ದಿನ ಅಂತ ಕೂಡ ಆಚರಿಸ್ತಾರೆ, ಹಾಗೂ ಮೂಲ ನಿವಾಸಿಗಳ ದಿನ ಅಂತ ಕೂಡ ಆಚರಿಸ್ತಾರೆ. ಮೀನುಗಾರಿಕೆ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕ ಕುಮಾರಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ವಿಜಯೋತ್ಸವ ಆಚರಣಾ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಹಾರೈಸಿದರು. ಅತಿಥಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬುದ್ಧ ವಂದನೆ ಹಾಗೂ ಸಂವಿಧಾನ ಪೀಠಿಕೆ ವಾಚಿಸಿ ಪ್ರತಿಜ್ಞೆ ಸ್ವೀಕರಿಸಲಾಯಿತು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಸರ್ಕಾರಿ ನಿವೃತ್ತಿ ನೌಕರ ಸಂಘದ ಕಾರ್ಯದರ್ಶಿ BC ರಾಜು, ಖಜಾಂಚಿ ನಿಂಗರಾಜು, ನಿವೃತ್ತ ಅಧಿಕಾರಿಗಳಾದ ಬೇಲಯ್ಯ, ಎಸ್ ಜೋಯಪ್ಪ, ಅಪ್ಪಾಜಿ, ಚನ್ರಾಜು, ಕಾಳಪ್ಪ, ಮಲ್ಲಪ್ಪ, ರಾಜಪ್ಪ, ಸ್ವಾಮಿ ಚನ್ನಬಸವಯ್ಯ, ಮಾಜಿ ಸೈನಿಕ ರಮೇಶ್ ಹಾಗೂ ಬುದ್ಧ ಸಮಿತಿಯ ಮಹಾದೇವಸ್ವಾಮಿ ಪಾಲ್ಗೊಂಡಿದ್ದರು.